ನಾವು ಇವತ್ತು ನಮ್ಮ 8 ತಾಲೂಕು ಏನು ಬರ್ತವೆ 8 ತಾಲೂಕು ಲೀಡರ್ಗಳನ್ನೆಲ್ಲ ಅವರು ಇವತ್ತು ಬೆಳಗ್ಗೆನೇ ಹೋಗಿ ಎಲ್ಲರೂ ಭೇಟಿ ಮಾಡಿ ಖುದ್ದಾಗಿ ನೀವು ನಮ್ಮ ಫಂಕ್ಷನ್ಗೆ ಬರಬೇಕು, ಸುಧಾಕರ್ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಎಲ್ಲರೂ ಮನವಿ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ನಮ್ಮ JK ರೆಡ್ಡಿ ಮತ್ತು ರವಿಕುಮಾರ್ ಅಂದರೆ ತಾಲೂಕು ಪಕ್ಕದಲ್ಲಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿರೋದ್ರಿಂದ ಅವರಿಬ್ಬರಿಗೂ ಆಹ್ವಾನ ಕೊಟ್ಟು ಎಲ್ಲರೂ ಮಾತಾಡ್ಕೊಂಡು ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಬಂದಿದ್ದೀವಿ. ನಾಯಕರು ಮತ್ತು ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಸುಧಾಕರ್ ಅವ್ರದ್ದು ಕೂಡ ಇವತ್ತೇ ಜನ್ಮದಿನ ಆಗಿರೋದ್ರಿಂದ ಅವ್ರಿಗೂ ಕೂಡ ನಾವು ಮುಖಂಡರಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವ್ರಿಗೂ ಕೂಡ ಆ ಜನ್ಮದಿನದ ಶುಭಾಶಯಗಳನ್ನು ಕೋರಿ ಅವರಿಗೆ ಒಳ್ಳೆಯದಾಗಲಿ. ಇನ್ನು ಕೇಂದ್ರದಲ್ಲಿ ಏನಿವತ್ತು ಲೋಕಸಭಾ ಸದಸ್ಯರಾಗಿ ಹೋಗಿದ್ದಾರೆ, ಮುಂದೆ ಅವರಿಗೆ ನಮ್ಮ ಭಾರತ ಸರ್ಕಾರದಲ್ಲಿ ಒಂದು ಅತ್ಯುತ್ತಮವಾದಂಥ ಪದವಿ ಕೊಡಲಿ ಭಗವಂತನಿಗೆ ಕೇಳಿಕೊಂಡು ಇವತ್ತು ಅವರಿಗೆ ನಮ್ಮ ಮುಖಂಡರು ಎಲ್ಲರ ಪರವಾಗಿ ಕೂಡ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಸಮಾರಂಭ ಮಾಡಬೇಕು ಅಂತ ಎಲ್ಲ ಒಂದು ಚರ್ಚೆ ಮಾಡಿದಾಗ ಸಮಾರಂಭ ಮಾಡಬೇಕು ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ನಮ್ಮ ಮುಖಂಡರು ಹೇಳಿದ್ದಾರೆ, ಯಾಕೆಂದರೆ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಅಭಿವೃದ್ಧಿ ಹೇಳಿದ್ದಾರೆ. ಅವ್ರ ಜೊತೆಗೆ ಈಗ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಮತ್ತು ಈಗ ಲೋಕಸಭಾದಲ್ಲಿ ಏನು ಮಂತ್ರಿಗಳಾದಂಥ ಮಾನ್ಯ ಬೃಹತ್ ಕೈಗಾರಿಕೆ ಸಚಿವರು ಮತ್ತು ಉಪ ಕೈಗಾರಿಕೆ ಸಚಿವರು ಕುಮಾರಣ್ಣವರು ಅಭಿವೃದ್ಧಿ ಅಧಿಕಾರರು ಇವರಿಬ್ಬರು ಈಗ ಜೋಡೆತ್ತುಗಳಾಗಿ ಇವತ್ತು ಲೋಕಸಭೆಯಲ್ಲಿ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈಗ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಇಲ್ಲೇ ನಮ್ಮ ಕುಮಾರಣ್ಣವರು ಮೊನ್ನೆ ಬಂದಾಗ ಯಾವತ್ತು ಚುನಾವಣಾ ಪ್ರಚಾರಕ್ಕೆ ನಾವು ಇಲ್ಲಿಗೆ 5 ವರ್ಷದೊಳಗಡೆ ಶಾಶ್ವತವಾಗಿ ನೀರು ತರಲ್ಲ ಇದ್ರೆ ನಾನು ನೆಕ್ಸ್ಟ್ ಚುನಾವಣೆಗೆ ಮತ ಕೇಳೋದು ಬರೋದಿಲ್ಲ ಅಂತ ನಮ್ಮ ಕುಮಾರಣ್ಣವರು ಹೇಳಿದ್ರು. ಅದೇ ರೀತಿ ನಮ್ಮ ಸಂಸದರಂತ ನಮ್ಮ ಸುಧಾಕರ್ ಸಾಹೇಬರು ಹೇಳಿದ್ದಾರೆ. ಆ ಒಂದು ಶಾಶ್ವತವಾಗಿ ನೀರು ತಂದು ಮತ್ತೆ ಒಂದು ಕೈಗಾರಿಕೆಗಳಲ್ಲಿ ಅಭಿವೃದ್ಧಿಪಡಿಸುತ್ತಾರೆ ಅಂತ ಈ ಒಂದು ಸಭೆ ಮುಖಾಂತರ ಎಲ್ಲರಿಗೂ ಒಂದು ತಿಳಿ ಹೇಳಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೇನೆ ನಾನು.